ಆಧ್ಯಾತ್ಮಿಕ ಚಿಂತಕರಾಗಿರುವಂತ ಶೆಲ್ವಪಿಳ್ಳೆ ಅಯ್ಯಂಗರ್ ಅವರೀಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮಂದಿರ ಭಾರತೀಯ ಪುನರುದ್ಧಾನದ ಪ್ರತೀಕ ಅಂತ ಹೇಳಿ ರಾಮ ಮಂದಿರ ಅನ್ನೋದು ನಮ್ಮೆಲ್ಲರ ಒಂದು ಭಾವನೆ. ತಾವೇನು ಹೇಳ್ತೀರಿ ಸರ್? ಅಲ್ಲ, 100% ಅದು ನಿಜ. ಭಾರತದಲ್ಲಿ ಒಂದು ಅಸ್ಮಿತೆ ಅಂತ ಕರಿತೀವಿ. ಯಾವುದೇ ದೇಶಕ್ಕಾದ್ರೂ ತನ್ನ ಇತಿಹಾಸ, ಸಂಸ್ಕೃತಿ, ಪರಂಪರೆ ಇವುಗಳಲ್ಲಿ ಒಂದು ಅಸ್ಮಿತೆಯನ್ನು ಕಂಡುಕೊಳ್ಳುತ್ತದೆ. ಎಲ್ಲಾ ದೇಶಗಳು ಇಂತಿಂತ ಜಾಗಗಳು ಇದು ನಮ್ಮ ಅಸ್ಮಿತೆಯ ಪ್ರದೇಶಗಳು ಅಂತ ಕರ್ಕೋತವೆ. ಹಾಗೆ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ, ರಾಮಾಯಣ ಮಹಾಭಾರತ ಕಾಲದಿಂದಲೂ 7 ಪ್ರದೇಶಗಳು ಈ ದೇಶದ ಆತ್ಮಗಳು ಅಂತ ಕರೆಯಲ್ಪಟ್ಟಿವೆ. ಅದೇನೆ ಅಯೋಧ್ಯ ನೋಡಿ, ಮೊದಲನೇದೇ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿ. ಇದೇಳನ್ನ ಸಪ್ತ ಮೋಕ್ಷ ಪ್ರದೇಶಗಳು. ಅಲ್ಲಿ ಹೋದ್ರೆ ಸಾಕು ಮೋಕ್ಷ ಸಿಕ್ಬಿಡುತ್ತೆ ಅಂತ ಹೇಳಿದ್ದಾರೆ. ಅಂತಹ ಜಾಗಗಳಲ್ಲಿ ಕೆಲವು ಜಾಗಗಳಲ್ಲಿ ಆಲ್ರೆಡಿ ಡಿಸ್ಪ್ಯೂಟ್ಗಳಿದ್ವು, ಆದ್ರಿಂದ ಅವ್ರ ಕೈಲಿ ಏನು ಮಾಡಕ್ ಆಗಿರ್ಲಿಲ್ಲ. ಮತ್ತು ಕೆಲವು ಡಿಸ್ಪ್ಯೂಟ್ ಇದ್ರು ಕೂಡ ಜಾಗಗಳು ಇಲ್ಲ ಕೆಲವು ಕಡೆ. ಇವಾಗ ನೋಡಿ, ಕಾಂಚಿನಲ್ಲಿ ನೀವೇನಾದ್ರೂ ಮಾಡ್ತೀನಿ ಅಂದ್ರೂ ಕಾಂಚಿನಲ್ಲಿ ಜಾಗನೇ ಇಲ್ಲ, ಅಷ್ಟೊಂದು ಜನಸಮ್ಮರ್ದ ಆಗೋಗಿದೆ ಒಳಗಡೆ. ಆದ್ರೆ ಅಯೋಧ್ಯೆನಲ್ಲಿ ಸ್ಪೇಸ್ ಇತ್ತು, ಆದ್ರೆ ಡಿಸ್ಪ್ಯೂಟ್ ಇತ್ತು, ಆದ್ರೆ ಅದನ್ನ ಬಗೆಹರಿಸಕ್ ಆಗ್ತಾ ಇರ್ಲಿಲ್ಲ. ಇವತ್ತು ಭಾರತೀಯರೆಲ್ಲರ ಒಂದು ಕನಸು ಈಡೇರಿದೆ. ಯಾಕೆಂದ್ರೆ ನ್ಯಾಯಸ್ಥಾನದಿಂದಲೇ ಇದು ತೀರ್ಮಾನ ಆಗಿದೆ, ಬೇರೆ ಯಾವುದೇ ರೀತಿಯ ಡಿಸ್ಪ್ಯೂಟ್ ಅಲ್ಲ ಇದು. ನ್ಯಾಯಸ್ಥಾನದಲ್ಲಿ ನ್ಯಾಯಯುತವಾಗಿ ಏನು ಸೇರ್ಬೇಕೋ ಅದು ತೀರ್ಮಾನ ಆಗಿದೆ. ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಆದೇಶ ಕೊಟ್ಟಿದೆ. ಸೊ ಹೀಗಾಗಿ ಯಾವುದೇ ಡಿಸ್ಪ್ಯೂಟ್ ಇಲ್ದೇನೆ ಇವತ್ತು ಅತ್ಯದ್ಭುತವಾಗಿ ಅವರು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಮತ್ತು ಯಾವತ್ತಿಗೂ ಇಲ್ಲದ ಅಯೋಧ್ಯೆ ಮತ್ತೆ ಪೂರ್ಣವಾಗಿ ಬಂದಿದೆ. ಗತ ವೈಭವಕ್ಕಿಂತಲೂ ಹೆಚ್ಚು ವೈಭವಯುತವಾಗಿದೆ ಅಂತ ನಾನು ಭಾವಿಸ್ತೀನಿ. ನಿಜ. ಯಾಕಂದ್ರೆ ಕಳೆದ 1000 ವರ್ಷದಲ್ಲಿ ಇಲ್ಲದೆ ಇರುವಂತಹ ವೈಭವ ಮತ್ತೆ ಬರ್ತಾ ಇದೆ. ಯಾಕಂದ್ರೆ ರಾಮನ ಕಾಲದಲ್ಲಿ ಇದ್ದಿರಬಹುದಾದ ವೈಭವ ಇವತ್ತು ಬರ್ತಾ ಇದೆ. ನಾನು ಕೂಡ ಅಲ್ಲಿ ಬೇಕಾದಷ್ಟು ಭೇಟಿ ಕೊಟ್ಟಿದ್ದೀನಿ, ಆ ಜಾಗಗಳನ್ನು ನೋಡಿದ್ದೀನಿ. ಅಲ್ಲಿದ್ದಂತಹ ಬಡತನ ಮತ್ತು ಅಲ್ಲಿದ್ದ ಧೂಳು, ರಸ್ತೆಗಳು ಇವುಗಳೆಲ್ಲವನ್ನು ಗಮನಿಸಿದ್ದೀನಿ ನಾನು. ಈಗ ಕೂಡ ಫೇಸ್ ಲಿಫ್ಟ್ ಆಗಿರೋದನ್ನ ಗಮನಿಸಿದ್ದೀನಿ. ಇದೆರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಭಾರತದ ನಂಬರ್ 1 ಕ್ಷೇತ್ರವಾಗಿ ಇದು ಮತ್ತೆ ಬದಲಾವಣೆ ಆಗುತ್ತೆ. ಇದು ಸತ್ಯ. ಶೆಲ್ವಪಿಳ್ಳೆ ಅಯ್ಯಂಗರ್ ಅವರೇ, ಶ್ರೀರಾಮನಿಗೂ ಮತ್ತು ನಮ್ಮ ಭಾರತೀಯರಿಗೂ ಯಾವ ರೀತಿ ಅವಿನಾಭಾವ ಸಂಬಂಧ ಅಂತ ಹೇಳಿದ್ರೆ, ಶ್ರೀರಾಮನ ಬದುಕು ಭಾರತೀಯರ ಅಸ್ಮಿತೆಯಾಗಿ ಇವತ್ತು ಬೆಳೆದಿದೆ, ಬೆಸೆದಿದೆ ಕೂಡ. ಹೌದು. ಭಾರತದಲ್ಲಿ 2 ಪಾಯಿಂಟ್ ಇದೆ. ಒಂದು, ಕೇವಲ ರಾಮನ ಆದರ್ಶಗಳು ಮಾತ್ರ ಭಾರತೀಯರ ಮೇಲೆ ಪ್ರಭಾವ ಬೀರಿಲ್ಲ. ಕೇವಲ ಏನು ಆದರ್ಶಗಳು ಅಂದ್ರೆ ಗ್ರಂಥದಲ್ಲಿರುವ ಆದರ್ಶಗಳು, ರಾಮ ಮರ್ಯಾದಾ ಪುರುಷೋತ್ತಮ, ಏಕಪತ್ನಿ ವ್ರತಸ್ಥ, ಸತ್ಯವನ್ನ ಹೇಳುವಂತಹ ವಂಶ, ಹರಿಶ್ಚಂದ್ರನ ವಂಶಕ್ಕೆ ಸೇರಿದವನು. ಇದರಿಂದ ನಾವು ಹಾಗಿರ್ಬೇಕು ಅನ್ನೋದು ಒಂದು ಮಾನಸಿಕ ಪ್ರೇರೇಪಣೆ. ಆದ್ರೆ ನೀವು ಇಡೀ ಭರತಖಂಡದಾದ್ಯಂತ ಯಾವುದೇ ಹಳ್ಳಿಗೆ ಹೋಗಿ, ಯಾವುದೇ ಕ್ಷೇತ್ರಕ್ಕೆ ಹೋಗಿ, ನೀವು ಉದಾಹರಣೆಗೆ ಕರ್ನಾಟಕದ ಯಾವುದೇ ಕ್ಷೇತ್ರಗಳನ್ನ ತಗೊಳ್ಳಿ ನೀವು, ಇಲ್ಲೇ ಸಾಲಗ್ರಾಮ ಅಂತಿದೆ ಅಲ್ಲೋಗಿ, ಅಥವಾ ಮೇಲ್ಕೋಟೆಗೆ ಹೋಗಿ, ಇಲ್ಲೇ ರಾಮ ಬಂದಿದ್ದ ಅಂತ ಹೇಳ್ತಾರೆ. ಪಾಂಡುಪುರದ ಹತ್ರ ಕುಂತಿ ಬೆಟ್ಟ, ಅಲ್ಲಿಗೆ ಹೋಗಿ ನೀವು, ಕುಂತಿ ಇಲ್ಲಿ ಬಂದಿದ್ಲು, ಪಾಂಡವರು ಇಲ್ಲಿದ್ರು ಅಂತಾರೆ. ಸೊ ಹೀಗೆ ನೀವು ಹೋದ್ರೆ ಚಿತ್ರದುರ್ಗದಲ್ಲಿ ಒಂದು ಜಾಗದಲ್ಲಿ ರಾಮ ಬಂದಿದ್ದ ಅಂತ ಹೇಳ್ತಾರೆ. ಕಿಷ್ಕಿಂದ ಹಂಪಿಗೆ ಹೋಗಿ, ಹಂಪಿ ಹನುಮಾನ್ ಭೇಟಿ ಮಾಡಿದ ಜಾಗ ಅಂತಾರೆ. ಹಂಗೆ ಏನಂದ್ರೆ ಕೇವಲ ಅವನ ಗುಣಗಳು ಮಾತ್ರ ಪ್ರೇರೇಪಿತವಾಗಿಲ್ಲ, ಬದಲಿಗೆ ರಾಮ ಮತ್ತು ಮಹಾಭಾರತದ ಪಾತ್ರಗಳು ಇಡೀ ಊರಿಗೂ ಬಂದು ಹೋಗಿದ್ದಾರೆ ಎನ್ನುವಂತಹ ಪರಿಕಲ್ಪನೆ ಇದೆ. ಸೊ ಆಗ ರಾಮ ಏನಾಗಿದ್ದಾನೆ ಅಂತಂದ್ರೆ ಕೊನೆಯದಾಗಿ ಕೇವಲ ನಮ್ಮ ದೇಶ ಮಾತ್ರ ಅಲ್ಲ ಸರ್, ವಿಶ್ವದಾದ್ಯಂತ ಶ್ರೀರಾಮನ ಹೆಸರಿನಲ್ಲಿ ಆ ದೇಶದ ರಾಜಕಾರಣ ನಡೆಯುತ್ತೆ, ಆ ದೇಶದ ಪ್ರಜಾ ಸಂಸ್ಥೆ ನಡೆಯುತ್ತೆ. ಇದನ್ನೆಲ್ಲ ನೋಡಿದಾಗ ರಾಮ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಸರ್. ನಮ್ದು ಅಖಂಡ ಭಾರತದ ಪರಿಕಲ್ಪನೆ. ಭಾರತ ಅಂತಂದ್ರೆ ಇವತ್ತು ನಾವು ಮಾಡ್ತಾ ಇದೀವಿ, ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ ಅಂತ ಯೋಚನೆ ಮಾಡ್ತಾ ಇದೀವಿ. ಅಖಂಡ ಭಾರತದ ಪರಿಕಲ್ಪನೆಯಲ್ಲಿ ಇಡೀ ಪ್ರಪಂಚವೇ ಸೇರಿತ್ತು. ಏಷ್ಯಾ ಖಂಡ ಪೂರ್ತಿ ಪ್ರಧಾನವಾಗಿತ್ತು. ಇವತ್ತಿಗೆ ನೀವು ಈಜಿಪ್ಟ್ ಅಲ್ಲಿ ನೋಡಿ, ಅಲ್ಲಿರುವ ಎಲ್ಲಾ ರಾಜರ ಹೆಸರು ರಾಮ ಅಂತಾನೆ ಬರುತ್ತೆ. ಥೈಲ್ಯಾಂಡ್, ಹೌದು, ಥೈಲ್ಯಾಂಡ್ ಮಾತ್ರ ಅಲ್ಲ, ಈಜಿಪ್ಟ್ ಅಲ್ಲಿ ಕೂಡ ರಾಮೋಸೆಸ್ 1, ರಾಮೋಸೆಸ್ 2, ರಾಮೋಸೆಸ್ 3. ಅಯ್ಯಂಗಾರ್ ಅವರೇ, 1 ನಿಮಿಷ.